ಝ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳು. ನಿನ್ನೆ ವಿಡಿಯೋದಲ್ಲಿ ಛ ಮತ್ತು ಜ ಆಗಿತ್ತು. ಈಗಾಗಲೇ ನಾನು ಕ ಖ ಗ ಘ ಚ ಛ ಜವರೆಗೂ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಾಗುಣಿತ ಬರೆದು ಪದಗಳನ್ನು ಕೂಡ ಬರೆದಿದ್ದೇವೆ. ಇವತ್ತು ಛ ಅಕ್ಷರದ ಬರೆಯೋಣ. ಈಗಾಗಲೇ ಕನ್ನಡದಲ್ಲಿ ಬರೆದಿಟ್ಟಿದ್ದೀನಿ, ಅದನ್ನು ಇಂಗ್ಲೀಷ್ನಲ್ಲಿ ಬರೆಯೋಣ. ಛ ಜೆ ಹೆಚ್ ಎ ಛ, ಝ ಜೆ ಹೆಚ್ ಡಬಲ್ ಎ, ಝಿ ಜೆ ಹೆಚ್ ಐ, ಝಿ ಜೆ ಹೆಚ್ ಡಬಲ್ ಇ, ಝು ಜೆ ಹೆಚ್ ಯು, ಝೂ ಜೆ ಹೆಚ್ ಡಬಲ್ ಓ, ಝರು ಜೆ ಹೆಚ್ ಆರ್ ಯು ಝರು, ಝೆ ಜೆ ಹೆಚ್ ಇ, ಝೇ ಕೂಡ ಜೆ ಹೆಚ್ ಇ, ಝೈ ಜೆ ಹೆಚ್ ಎ ಐ, ಝೋ ಜೆ ಹೆಚ್ ಓ, ಝೋ ಜೆ ಹೆಚ್ ಓ, ಝೌ ಜೆ ಹೆಚ್ ಓ ಯು, ಝಮ್ ಜೆ ಹೆಚ್ ಎ ಎಮ್, ಝಹ ಜೆ ಹೆಚ್ ಎ ಹೆಚ್ ಝ ಝಹ. ಈಗ ಝ ಛ ಇದರಿಂದ ಪದವನ್ನು ಬರೆಯೋಣ. ಝ ಝರಿ, ಝ ಝಾನ್ಸಿ, ಝಾನ್ಸಿ. ಕನ್ನಡದಲ್ಲಿ ಹೆಚ್ಚು ಪದಗಳಿಲ್ಲ, ಆದ್ದರಿಂದ ಕೆಲವು ಹಿಂದಿಯ ಪದಗಳನ್ನು ಬರೆಯೋಣ. ಝಿ ಝಿಡಕನ, ಇದು ಹಿಂದಿಯ ಪದ. ಝಿ ಡ ಕ ನ, ಝಿಡಕನ ಅಂದರೆ ಗದರಿಸು ಅಂತ ಅರ್ಥ. ಗದರಿಸು ಅಂತ. ಈಗ ಝೀ ಇದು ಝೀಲ್. ಝೀಲ್ ಅಂದರೆ ಹಿಂದಿನಲ್ಲಿ ಕೊಳ್ಳ. ಝು ಇದು ಝು ಅನ್ನೋದು ಝುಂಡ್. ಝುಂಡ್ ಅಂದರೆ ಗುಂಪು ಅಂತ ಅರ್ಥ ಹಿಂದಿಯಲ್ಲಿ. ಝುಂಡ್ ನಂತರ ಝೂ ಝೂಟ್, ಝೂಟ್ ಝೂಟ್. ಝೂಟ್ ಇದು ಸರಿ. ಆ್ಯಕ್ಚುಲಿ ಝೂಟ್ ಅಂದರೆ ಸುಳ್ಳು. ಝೂಟ್ ಇದೇ ಸರಿ, ಇದು ಬೇಡ. ಸುಳ್ಳು. ಝೂ ಝೂಟ್ ಸುಳ್ಳು. ನಂತರ ಕನ್ನಡದ ಪದ ಝೇಂಕಾರ. ಝೇಂಕಾರ ಝೇಂಕಾರ. ನಂತರ ಝೋಪಡ, ಹಿಂದಿಯ ಪದ. ಝೋಪಡ. ಝೋಪಡ ಅಂದರೆ ಕನ್ನಡದಲ್ಲಿ ಹುಲ್ಲಿನಿಂದ ಮಾಡಿರ್ತಾರಲ್ಲ ಗುಡಿಸಲು, ಹುಲ್ಲಿನ ಗುಡಿಸಲು. ವೀಕ್ಷಕರೇ, ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕನ್ನಡ ಮತ್ತು ಇಂಗ್ಲೀಷ್ನ ಲರ್ನಿಂಗ್ ಬಗ್ಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಇಷ್ಟು ಪ್ಲೇಲಿಸ್ಟ್ ಇದೆ, ಬಹಳಷ್ಟು ವಿಡಿಯೋಗಳಿದೆ. ಆಸಕ್ತಿ ಇರುವವರು ನೋಡಿ. ಇಷ್ಟು ವಿಷಯಗಳ ಬಗ್ಗೆ ವಿಡಿಯೋಗಳಿದೆ. ಕಾಗುಣಿತ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಬರೆದಿದ್ದು ಕಾಗುಣಿತ, ಇಂಗ್ಲೀಷ್ ಗ್ರಾಮರ್ ಇನ್ ಕನ್ನಡ, 2 ಲೆಟರ್ 3 ಲೆಟರ್ 4 ಲೆಟರ್ 5 ಲೆಟರ್ ವರ್ಡ್ಸ್ ಅಂದರೆ 2 ಅಕ್ಷರ 3 ಅಕ್ಷರ 4 ಅಕ್ಷರ 5 ಅಕ್ಷರದ ಪದಗಳು ಕನ್ನಡದಲ್ಲಿ ಬರೆದಿರೋದು. ಹಾಗೆ ಒತ್ತಕ್ಷರ ಪದಗಳು. ಹಾಗೆ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಹೇಗೆ, ಹಾಗೆ ಕನ್ನಡ ಕಥೆ ಬರೆಯುವುದು ಮತ್ತು ಓದುವುದು, ಹಾಗೆ ಇಂಗ್ಲೀಷ್ ಪದಗಳನ್ನು ಹೇಗೆ ಓದುವುದು, ಅದರ ಪ್ರೊನೌನ್ಸಿಯೇಷನ್, ಈ ಥರದ ಎಲ್ಲ ವಿಡಿಯೋಗಳಿದೆ. ಆಸಕ್ತಿ ಇರುವವರು ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.